Hello everyone, welcome to my channel. In this video, we'll solve problem on calculation of interest on drawing under shortcut method, which is also called as average period method. 6 marks problem. Problem number 4. Calculate interest on drawings of Mr. Amit at 10% per annum if he withdrew rupees 1000 per month by shortcut method or average period method. Point A, at the beginning of each month. B, at the end of each month. So ಈ ಪ್ರಾಬ್ಲಮ್ ಅಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ ಮಿಸ್ಟರ್ ಅಮಿತ್ ಅಂಡರ್ ವಿಚ್ ಮೆಥಡ್ ಶಾರ್ಟ್ಕಟ್ ಮೆಥಡ್ ಆರ್ average period method. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 10% per annum. Two situation ಕೊಟ್ಟಿದ್ದಾರೆ, that is at the beginning of each month and at the end of each month. Let's start the solution. Solution: calculation of interest on drawings of Mr. Amit. First situation is there, A, at the beginning of each month. So 1000 ರೂಪಾಯಿನ ಇದು ಮಾಡಿದ್ದಾರೆ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂದ್ರೆ ಫಸ್ಟ್ ಆಫ್ ಎವ್ರಿ ಮಂತ್ ಏನ್ ಮಾಡಿದ್ದಾರೆ 1000 rupees ಅನ್ನ ವಿಡ್ರಾ ಮಾಡಿದ್ದಾರೆ. ಇಟ್ ಇಸ್ ದ ಫಸ್ಟ್ ಸಿಚುವೇಶನ್. ಸೊ ಫಸ್ಟ್ ನಾವೇನ್ ಮಾಡಬೇಕು, ಟೋಟಲ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟಿದೆ ₹1000 ಪರ್ ಮಂತ್. ಓಕೆ, ಸೊ ಟೋಟಲ್ 12 ಮಂತ್ಸ್ ಏನು ಎಷ್ಟಾಗುತ್ತೆ 1000 ಇಂಟು 12, ದಟ್ ಈಸ್ 12,000. ಓಕೆ, ಈಚ್ ಮಂತ್ ಅವರು 1000 rupees ಅನ್ನ ವಿಡ್ರಾ ಮಾಡ್ತಾರೆ, ಅಂದ್ರೆ ಟೋಟಲ್ 12 ಮಂತ್ಸ್ ಎಷ್ಟಾಗುತ್ತೆ 12,000. Next, interest on drawings. The formula is total drawings into rate, that is rate of interest, into average outstanding period divided by 12. Total drawings ಅನ್ನು ನಾವು ಈಗಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, that is 12,000. Rate of interest ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, that is 10%, ಅಂದ್ರೆ 10 divided by 100 into average outstanding period divided by 12. ಸೊ ಈ 1000 rupees ಅವರು ಯಾವಾಗ ವಿಡ್ರಾ ಮಾಡಿದ್ದಾರೆ, ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂದ್ರೆ ಸ್ಟಾರ್ಟಿಂಗ್ ಆಫ್ ಎವ್ರಿ ಮಂತ್. ಸೊ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಮೌಂಟ್ ವಿಡ್ರಾ ಮಾಡಿದ್ರೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅನ್ನ ನಾವು ಎಷ್ಟು ತಗೊಳ್ಬೇಕು 6.5. ಓಕೆ, ದಟ್ ಇಸ್ 6.5 divided by 12. ಬಿಗಿನಿಂಗಿಗೆ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ರೆ ಆವರೇಜ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅನ್ನು ನಾವು 6.5 ತಗೊಳ್ಬೇಕು. ಮಿಡಲ್ ಆಫ್ ಈಚ್ ಮಂತ್ ಅಮೌಂಟ್ ವಿಡ್ರಾ ಮಾಡಿದ್ರೆ ಆವರೇಜ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ನಾವು 6 ತಗೊಳ್ಬೇಕು. ಅಂಡ್ at the end of each month ಅಮೌಂಟ್ ವಿಡ್ರಾ ಮಾಡಿದ್ರೆ 5.5. ಸೊ ಇದೆಲ್ಲ ಪಾಯಿಂಟ್ಸ್ ಅನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋನ ವಾಚ್ ಮಾಡಿ. ಮತ್ತು ನೀವು ಈ ಚಾನೆಲ್ಗೆ ನ್ಯೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಸೊ ಟೋಟಲ್ ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟು 12,000. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10%. ಆವರೇಜ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಎಷ್ಟು ತಗೊಳ್ತೀರಿ 6.5. ಯಾಕೆ ಅಮೌಂಟ್ ಅನ್ನ ಬಿಗಿನಿಂಗ್ ಅಲ್ಲಿ ವಿಡ್ರಾ ಮಾಡಿದ್ದಾರೆ. ಸೊ 6.5 divided by 12. Do the calculation. 12,000 into 10% into 6.5 divided by 12. So the final answer is 650. So interest on drawings when the amount is withdrawn at the beginning of each month, amount is 650 interest on drawing. Second situation is B, at the end of each month. Okay, at the end of each month. So in formula interest on drawings is equal to total drawings into rate into average outstanding period divided by 12. Total drawing same, that is 12,000. Rate of interest has same 10%.
Average outstanding period ಎಷ್ಟು ಕೊಡ್ತೀರಿ 5.5 divided by 12. ಯಾಕೆ ಅಮೌಂಟ್ ಅನ್ನ ಎಂಡ್ ಅಲ್ಲಿ ವಿಡ್ರಾ ಮಾಡಿದ್ದಾರೆ. ಎಂಡ್ ಅಲ್ಲಿ ವಿಡ್ರಾ ಮಾಡಿದ್ರೆ ಎಷ್ಟು ತಗೋಬೇಕು 5.5 ಅಪಾನ್ 12. ಅದೇ ಮಿಡ್ಲ್ ಇದ್ರೆ ಎಷ್ಟಾಗ್ತಿತ್ತು 6. ಓಕೆ 6 ಅಪಾನ್ 12 ಆಗ್ತಿತ್ತು. So 12,000 into 10% into 5.5 upon 12. So ಎಷ್ಟು ಅಮೌಂಟ್ ಬಂತು 550. Okay. So got the solution? For more such videos, please do subscribe my channel. Thank you everyone.